ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಬೆಳಿಗ್ಗೆ ಗಿಡಗಳಿಗೆ ನೀರು ಹಾಕೋ ಮುಂಚೆ ಹೀಗಿರುತ್ತೆ ಸ್ಥಿತಿ. ಒಣಗಿ ಹೋಗಿರುತ್ತೆ ಮಣ್ಣೆಲ್ಲ. ಗಿಡ ಏನು ಒಣಗಿಲ್ಲ, ಡೈಲಿ ನೀರು ಹಾಕ್ತೇನೆ. ಹಾಗೆ ನೀರು ಹಾಕಿದ ಮೇಲೆ ಗಿಡಗಳೆಲ್ಲ ಹೇಗೆ ಕಾಣ್ತವೆ, ಆಗ ಹೇಗೆ ಕಾಣ್ತಿದ್ದು ತಂಪು ಅನಿಸುತ್ತಲ್ವ ನೋಡೋದಕ್ಕೆ. ನಮಗೂ ತಂಪು, ಕಣ್ಣಿಗೆ ಹಿತ, ಗಿಡಗಳಿಗಂತೂ ತಂಪಾಗೇ ಆಗುತ್ತೆ. ಹಾಗಾಗಿ ನಾನು ಆದಷ್ಟು ನೀರು ಹಾಕೋದನ್ನು ಬಿಡೋದೇ ಇಲ್ಲ ಬೆಳಿಗ್ಗೆ. ಇನ್ನಂಥ ತುಂಬ ಹುಷಾರಿಲ್ಲದಿದ್ದರೆ ಮಾತ್ರ ಬಿಡ್ತೇನೆ ಒಂದೊಂದು ದಿನ ಮಿಡ್ಲಲ್ಲಿ, ಆದರೆ ಬಿಡೋದೇ ಇಲ್ಲ ನಾನು. ಅಂದರೆ ಪಾಪ ಅವುಗಳಿಗೆ ಹೊಟ್ಟೆಗೆ ಹಾಕಿದಂಗೆ, ನಮಗೆ ಹಾಕಿದಂಗೆ ಅಲ್ವಾ. ಹಾಗೇನೆ ನೀರು ಹಾಕಕ್ಕೆ ಹೋಗುವಾಗ ನನ್ನ ಗೆಟಪ್ ಹೀಗಿರುತ್ತೆ. ಅಮ್ಮನ ಸೀರೆ, ಕಾಟನ್ ಸೀರೆ ಡೈಲಿ ವೇರ್ ಇರುತ್ತಲ್ಲ, ಅದು ಹಳತ್ತಾದ್ಮೇಲೆ ಈ ರೀತಿ ಕಟ್ ಮಾಡ್ಕೊಂಡು ಉಪಯೋಗಿಸ್ಬಿಡ್ತೇನೆ ನಾನು. ಅಂದರೆ ತುಂಬ ಕಲರ್ ಫೇಡ್ ಆದರೆ ಟೇಬಲ್ ಒರೆಸೋಕ್ಕೆ, ನೆಲ ಒರೆಸೋಕ್ಕಾಗತ್ತೆ. ಹಿಂಗಿದ್ರೆ ನಾನು ಹಿಂಗೆ ಸ್ಕಾರ್ಫ್ ಮಾಡ್ಕೊಬಿಡ್ತೇನೆ. ಕಾಟನ್ ಒಳ್ಳೇದಲ್ವಾ. ಹಾಗೆ ಸ್ನಾನ ಮಾಡಿಕೊಂಡು ನಾನು ಧೂಮಾವತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ. ಪ್ರತಿ ತಿಂಗಳ ತಪ್ಪದೆ ಹೋಗಿ ಕಾಣಿಕೆ ಹಾಕಿ ನಮಸ್ಕಾರ ಮಾಡಿ ಬರ್ತೇನೆ. ಯಾಕಂದರೆ ನಮಗೆ ನಿಜವಾಗಿ ಒಂದು ಜೊತೆಗಿರುವವರು ದೇವರು ಮತ್ತು ದೈವಗಳೇ. ಹಾಗಾಗಿ ಅವರನ್ನೇ ನಾವು ನಂಬೋದು. ಮನುಷ್ಯರನ್ನು ನಂಬ್ಕೊಂಡ್ರೆ ಆಗಲಿಕ್ಕಿಲ್ಲ, ಏನಂತೀರಾ? ಹಾಗಾಗಿ ಅಲ್ಲಿ ಹೋಗಿ ಬರ್ತಾ ಇದ್ದೇನೆ. ನನಗೆ ಮಾನಸಿಕವಾಗಿ ಶಕ್ತಿ ಕೊಡೋದು ದೇವರು, ದೈವಗಳೇ. ಹಾಗೆ ಮಧ್ಯಾಹ್ನ ಸಿಂಪಲ್ಲಾಗಿ ಒಂದು ಪುಲಾವ್ ಮಾಡಿದ್ದೆ, ತುಂಬ ಟೇಸ್ಟಿಯಾಗಿತ್ತು. ಹೇಗೆ ಕೂಡ ಪುಲಾವ್ ಮಾಡ್ಬೋದಲ್ವಾ, ತುಂಬಾ ಇಂಗ್ರೀಡಿಯೆಂಟ್ಸ್ ಹಾಕ್ಬೋದು, ಹಾಕದೇ ಮಾಡ್ಬೋದು. ಸಿಂಪಲ್ಲಾಗಿ ಅರ್ಜೆಂಟಾಗಿ ಬೇಕಿದ್ದರೆ ಹಾಗೆಲ್ಲ ಮಾಡಿಕೊಂಡು ಫಟಾಫಟ್ ರೆಡಿ ಮಾಡ್ಕೊಬಿಡೋದು. ನನ್ನ ಮಗಳ ಡಿಮಾಂಡ್ ಮೇರೆಗೆ ನಾನು ಅದನ್ನು ಬಾಕ್ಸಲ್ಲಿ ಎತ್ತಿಟ್ಟಿದ್ದೇನೆ. ಯಾಕಂದರೆ ಬೇರೆ ಅಡುಗೆಗಳು ಇರುತ್ತಲ್ವ, ಮತ್ತು ಬಾಣಲೆ ಒಂದು ಚಿತ್ರಾನ್ನ ಮಾಡಿಬಿಟ್ರೆ ಮತ್ತೆ ಪಲ್ಯ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು ಅಲ್ವಾ. ಹಾಗೆ ನಾನು ಒಂದೇ ಲೆಕ್ಕದಲ್ಲೇ ಮಾಡ್ತಾ ಹೋಗ್ಬಿಡ್ತೇನೆ. ಹಾಗೆ ಒಂದು ಬಾಕ್ಸಲ್ಲೇ ಎತ್ತಿಟ್ಬಿಟ್ಟಿದ್ದೇನೆ, ಬೇಕಾದಾಗ ತಿನ್ಕೋತಾಳೆ. ಹಾಗೆಯೇ ನಾನು ಏನೇ ಮಾಡಿದರೂ ಕೂಡ ನವಿಲಿಗೆ, ಕಾಗೆಗೆ, ಒಟ್ಟು ಪಕ್ಷಿಗಳಿಗೆ ಎತ್ತಿಟ್ಬಿಡ್ತೇನೆ. ಅದೊಂದು ಅಭ್ಯಾಸ. ಏನೇ ಮಾಡಿದರೂ ಕೂಡ ಒಂದು ಪ್ಲೇಟಲ್ಲಿ ಹೋಗಿ ಹಾಕ್ಬಿಡೋದು. ದಿನ ಅನ್ನ ಚಪಾತಿ, ಬೆಳಿಗ್ಗೆ ತಿಂಡಿ ಕೂಡ, ಮಧ್ಯಾಹ್ನ ಕೂಡ ಹೊರಗೆ ಇಟ್ಬಿಡೋದು. ಹಕ್ಕಿಗಳು ತಿನ್ಕೋತವೆ ಪಾಪ. ಈಗ ಹಕ್ಕಿಗಳಿಗೆ ಕಷ್ಟ ಅಲ್ವಾ, ಕಾಡಿಲ್ಲ, ಇದಿಲ್ಲ. ಹಾಗೆ ನಮ್ಮಂಗೆ ದೋಸೆ, ಚಪಾತಿ, ರೊಟ್ಟಿ, ಅನ್ನ, ಪುಲಾವ್ ಎಲ್ಲ ತಿಂದ್ಬಿಡ್ತವೆ ಪಾಪ. ಹಾಗೆ ಹಾಕೋದೊಂದು ಅಭ್ಯಾಸ ಆಗಿದೆ. ನೆಕ್ಸ್ಟ್ ನಾನು ಮರುದಿನ ತಿಂಡಿ ಮಸಾಲ ರವೆ ಇಡ್ಲಿ ಮಾಡಬೇಕಂತ ಮಾಡಿದ್ದೇನೆ, ತೋರಿಸ್ತೇನೆ. ಚಾಕ್ಕೆ ಇಟ್ಟಿದ್ದೇನೆ. ಚಹಾ ಕುಡಿದು ಅಮ್ಮನಿಗೂ ಕೂಡ ಕೊಟ್ಟು, ಮತ್ತು ಮಸಾಲ ಇಡ್ಲಿ ರವಾಗೆ ಏನೇನು ಮಾಡಬೇಕಂತ ಪ್ರಿಪೇರ್ ಮಾಡಬೇಕು. ರವೆ ಇಲ್ಲಿ ರೆಡಿ ಇದೆ. ಬಾಂಬೆ ರವೆ ತೆಗೆದಿಟ್ಕೊಂಡಿದ್ದೇನೆ. ಇಂಗು ಮತ್ತು ಮಸಾಲೆ ಪದಾರ್ಥಗಳು, ಆಮೇಲೆ ಗೋಡಂಬಿ, ದ್ರಾಕ್ಷಿ ಎಲ್ಲ ಎತ್ತಿಟ್ಕೊಂಡಿದ್ದೇನೆ. ಎಲ್ಲ ಹೀಗೆ ರೆಡಿ ಇಟ್ಕೊಬಿಟ್ರೆ ನಮಗೆ ಫಟಾಫಟ್ ಮಾಡ್ಕೋಬೋದು. ಆಮೇಲೆ ಕರಿಬೇವಿನ ಸೊಪ್ಪು ಕೂಡ ಇದೆ. ಕರಿಬೇವಿನ ಎಲೆ ಹೇಳ್ತೀವಿ ನಾವು, ಸೊಪ್ಪು ಹೇಳ್ತೇವೆ. ಓಕೆ, ಬಾಣಲೆ ಬಿಸಿ ಆಗ್ತಾ ಇದ್ದಂಗೆ ಎಣ್ಣೆ ಹಾಕಿ ಇದನ್ನೆಲ್ಲ ಹಾಕಿ ಹುರ್ಕೋಬೇಕು ಮಸಾಲೆ ಪದಾರ್ಥಗಳನ್ನು ಒನ್ ಬೈ ಒನ್. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು, ಯಾಕಂದರೆ ಅದು ರವೆ ಎಲ್ಲ ಹುರ್ಕೋಬೇಕಲ್ವ. ಹಾಗೆ ಸ್ವಲ್ಪ ಜಾಸ್ತಿ ಉದ್ದಿನಬೇಳೆ, ಸಾಸಿವೆ ಕಾಳು, ಮೆಣಸು. ಈ ಮಸಾಲ ರವೆ ಇಡ್ಲಿಗೆ ಕಡಲೆಬೇಳೆ ಎಲ್ಲ ಹಾಕ್ತಾರೆ. ಕಡಲೆಬೇಳೆ ಇರಲಿಲ್ಲ, ಹಾಗಾಗಿ ಉದ್ದಿನಬೇಳೆ, ಸಾಸಿವೆ ಕಾಳು, ಮೆಣಸು, ಎಳ್ಳು, ಕರಿಬೇವಿನ ಎಸಳುಗಳು, ಅರಿಶಿಣ, ಶೇಂಗಾ, ಇಂಗು ಎಲ್ಲನೂ ಮಸಾಲೆಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ರವೆ ಹಾಕಿ ಹುರ್ಕೋಬೇಕು. ನಾನು ಇದೆಲ್ಲ ಹೇಳಿದ್ದೀನಲ್ಲ, ಇದೆಲ್ಲ ನೆನ್ಪಿಟ್ಕೊಳ್ಳಿ ಒನ್ ಬೈ ಒನ್. ಇನ್ನೊಂದು ಸಲ ಬೇಕಾದರೆ ರಿವೈಂಡ್ ಮಾಡಿ ನೋಡ್ಕೊಳ್ಳಿ. ಮಸಾಲ ರವೆ ಇಡ್ಲಿ ಸಖತ್ ಟೇಸ್ಟಿ ಆಗುತ್ತೆ. ನಾನಂತೂ ಮದುವೆ ಆದಾಗಿಂದ ಇದನ್ನು ಮಾಡ್ತಾ ಇದ್ದೇನೆ, ಮಸಾಲ ರವೆ ಇಡ್ಲಿನ. ಯಾಕಂದರೆ ಮೊದಲು MTR ರವೆ ಇಡ್ಲಿ ತರ್ತಿದ್ರು ನನ್ನ ಗಂಡ. ಮಿಕ್ಸ್ ಸಿಗುತ್ತಲ್ಲ MTR ರವೆ ಇಡ್ಲಿ ಮಿಕ್ಸ್, ಹಾಗೆ ಅದನ್ನು ನೋಡಿ ಖುಷಿ ಆಗ್ತಿತ್ತು. ಹೇಗೆ ಮಾಡ್ತಾರೆ ಅಂತ ಕಲ್ತ್ಕೊಂಡು ಆಮೇಲೆ ನಾನೇ ಮನೇಲಿ ಮಾಡ್ಲಿಕ್ಕೆ ಶುರು ಮಾಡಿದೆ. ಈಗ ರವಾನ ಹೀಗೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಫ್ರೈ ಆದಮೇಲೆ ಹುರ್ಕೋಬೇಕು. ಆಮೇಲೆ ಅದ್ರ ಜೊತೆಗೆ ಈಗ ಏನು ಮಾಡಬೇಕತ್ತಾ, ಒಗ್ಗರಣೆ ಸೌಟಲ್ಲಿ ಗೋಡಂಬಿ, ದ್ರಾಕ್ಷಿ ಎಲ್ಲ ಹುರ್ಕೊಳ್ಬೇಕಾಗತ್ತೆ. ತೆಗೆದಿಟ್ಕೊಂಡಿದ್ದೇನೆ, ತೋರಿಸಿದ್ದೇನಲ್ವ. ಹಾಗೆ ಚೆನ್ನಾಗಾಗತ್ತೆ ಗೋಡಂಬಿ, ದ್ರಾಕ್ಷಿ ಎಲ್ಲ. ಗೋಡಂಬಿ ಎಲ್ಲ ಸ್ವಲ್ಪ ಸಣ್ಣ ಸಣ್ಣಕ್ಕೆ ಚೂರು ಮಾಡಿಕೊಂಡು ಆಮೇಲೆ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಅದಕ್ಕೆ ಸೇರಿಸ್ಬಿಡ್ಬೇಕು. ತುಂಬ ಟೇಸ್ಟಿ ಆಗುತ್ತೆ. ಎಲ್ಲ ಮಸಾಲೆಗಳು ಮತ್ತು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪಿದ್ರೂ ಕೂಡ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಪರಿಮಳ ಇರುತ್ತಲ್ವ, ಟೇಸ್ಟಿ ಆಗುತ್ತೆ. ಆದರೆ ನಮ್ಮ ಮನೇಲಿ ತಂದಿದ್ದಿರಲಿಲ್ಲ, ಹಾಗಾಗಿ ನಾನು ಕರಿಬೇವಿನ ಎಸಳುಗಳನ್ನು ಮಾತ್ರ ಹಾಕಿದ್ದೇನೆ.
ಹಾಗೆ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಫ್ರೈ ಮಾಡ್ಕೋಬೇಕು. ಎಲ್ಲವನ್ನು ಕೂಡ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಯಾಕಂದರೆ ರವೆ ಹುರಿಯುವಾಗ ಹಾಗೆ ಅಲ್ವಾ, ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಇದು. ಇನ್ನು ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ ಅವರಿಗೆ ಡಿಟೇಲಾಗಿ ಒನ್ ಬೈ ಒನ್ ಒಂದೆರಡು ಸಲ ರಿಪೀಟ್ ಮಾಡಿ ಹೇಳ್ತಾ ಇದ್ದೇನೆ. ಯಾಕಂದರೆ ಬಿಗಿನರ್ಸಿಗೆ ತುಂಬ ಡೌಟ್ಸ್ ಇರುತ್ತೆ. ಎಷ್ಟಂದರೂ ನನಗೂ ಮೊದಲು ಅಡುಗೆ ಕಲಿಯುವಾಗ ಹಾಗೆ ಆಗ್ತಿತ್ತು, ಮರ್ತು ಹೋಗ್ತಿತ್ತು. ಹಾಗಾಗಿ ಹೀಗೆಲ್ಲ ಹೇಳಿಕೊಟ್ರೆ ಅವರಿಗೆ ಕ್ಲೀನಾಗಿ ಅರ್ಥ ಆಗುತ್ತೆ, ಡೌಟೇ ಇರಲ್ಲ. ಇನ್ನು ಬೇರೆ ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ ಎಲ್ಲ ಅಡುಗೆಗಳು. ಹಾಗೆ ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು ರುಚಿಗೆ ತಕ್ಕಷ್ಟು. ಹಾಗೆ ಅಡುಗೆ ಮಾಡುವಾಗ ಅಮ್ಮನ ಹತ್ರ ಹೋಗಿ ಬರ್ತಾ ಇರ್ತೇನೆ. ಯಾರು ತುಂಬ ಹುಷಾರು ತಪ್ಪಿಟ್ರೆ ಹಾಗೆ ನನಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಹೋಗಿ ಏನಾದ್ರು ವಿಚಾರಿಸ್ಕೊಂಡು ಬರೋದು. ಅಳತೆ ಹೇಳ್ಬಿಡ್ತೇನೆ ನೋಡಿ, 1 ಕಪ್ ರವಾಗೆ 1.5 ಕಪ್ಪಷ್ಟು ಮೊಸರು ಸೇರಿಸ್ಬೇಕು. ಅಷ್ಟೇ, ಇದು ಮೇನ್ ಇಂಗ್ರೀಡಿಯೆಂಟ್ಸ್ ಅಷ್ಟೇ, 1ಕ್ಕೆ 1.5. ಇದರಲ್ಲಿ ಉದ್ದು ಅಕ್ಕಿ ರವೆ ಏನಿಲ್ಲ, ಬೇರೆ ಯಾವುದು ಬೇರೆ ಇಡ್ಲಿ ಮಾಡ್ದಂಗಿಲ್ಲ. ಬರೀ 1 ಕಪ್ ರವೆಗೆ 1.5 ಕಪ್ಪ ಆಗುವಷ್ಟು ಮೊಸರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬಿಡಬೇಕು. ತುಂಬ ಹುಳಿ ಮೊಸರಿದ್ದರೆ ಸೇರ್ಸೋಕ್ಕೆ ಹೋಗಬೇಡಿ, ಯಾಕಂದರೆ ಇಡ್ಲಿ ಹುಳಿ ಆಗಿಬಿಡುತ್ತೆ. ಸಪ್ಪೆ ಮೊಸರು ಇರುತ್ತಲ್ಲ, ಅದಾದರೆ ಚೆನ್ನಾಗಾಗುತ್ತೆ. ಇದೆಲ್ಲ 1 ಬೈ 1 ಹುರ್ಕೋತಾ ಇದ್ದಂಗೆ ಆ ಕಡೆ ಒಗ್ಗರಣೆ ಸೌಟಲ್ಲಿ ನಾನು ಡ್ರೈ ಫ್ರೂಟ್ಸ್ ಕೂಡ ಹುರಿತಾ ಇದ್ದೇನೆ. ತುಪ್ಪವನ್ನು ಹಾಕಿ ಅದರ ಜೊತೆಗೆ ಈಗ ಮೊಸರನ್ನು ಕೂಡ ಮಿಕ್ಸ್ ಮಾಡಿ ಬಿಡ್ತೇನೆ. ನಮಗೆ ಹಾಗೆ ಕೆಲಸ ಮಾಡೋದು ರೂಢಿ ಇದ್ದದ್ರಿಂದ ನಾವು 1 ಬೈ 1 ಫಟಾಫಟ್ ಎಲ್ಲ ಕೂಡ ಒಂದೇ ಸಲ ಮುಗಿಸ್ಬಿಡ್ಬೋದು. ಕೆಲಸ ಗೊತ್ತಿಲ್ಲದವರಿಗೆ 1 ಬೈ 1 ಅಯ್ಯೋ ಇದು ಮಾಡಬೇಕಲ್ಲ ಅದು ಮಾಡಬೇಕಲ್ಲ ಅಂತ ತುಂಬ ಟೆನ್ಷನ್ ಆಗೋಗುತ್ತೆ. ಒಂದು ಮುಗಿಸೋಷ್ಟೊತ್ತಿಗೆ ಮತ್ತೊಂದು ಕೆಲಸ ಇದಾಗಲಿಲ್ಲ ಅಂತ ಆಗುತ್ತೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಈಗ 4-5 ವರ್ಷದಿಂದ ಅದು ಇದು ಅಂತ ಅಡ್ಮಿಟ್ ಆಗೋದು ಬರೋದು, ನನ್ನ ದೊಡ್ಡ ಹೆಲ್ತ್ ಇಶ್ಯೂಸು, ಇಂಟೆಸ್ಟೈನ್ ಹೆಲ್ತ್ ಇಶ್ಯೂಸ್ ಇತ್ತಲ್ಲ, ಪ್ರಾಬ್ಲಮ್ ಇತ್ತಲ್ವ, ಹಾಗೆ ನಾನು ಅಡುಗೆ ಮಾಡಲಿಲ್ಲ ಅನ್ನೋ ಹಂಗೆ ತುಂಬ ಜನ ಮಾತಾಡಿದರು. ಈಗ ಗೊತ್ತಾಗತ್ತಲ್ವ, ಅಡುಗೆ ಮಾಡದೇ ಇರೋರು, ಕೆಲಸ ಮಾಡದೇ ಇರೋರು ಮಾಡುವ ರೀತಿಗೂ, ಕೆಲಸ ಅಡುಗೆ ಗೊತ್ತಿರೋರು ಮಾಡುವ ರೀತಿಗೂ ಗೊತ್ತಾಗತ್ತಲ್ವ ನೋಡುವವರಿಗೆ. ಹಾಗೆ ಜನರ ಬಾಯಿ ಅಂದರೆ ಏನು ಬೇಕಾದ್ರೂ, ಏನು ಮಾಡೋದು, ಬುದ್ಧಿ ಇಲ್ಲ ಅಂತ ಸುಮ್ಮನಿರ್ಬೇಕಷ್ಟೆ. ಏನು ಮದುವೆ ಆದಾಗಿಂದ ಮಾಡಿ ಹಾಕಲಿಲ್ವ ನಾನು, ಈಗೊಂದು 3-4 ವರ್ಷ ಆಯ್ತಷ್ಟೇ ನನ್ನ ಅವಸ್ಥೆ. ಹೀಗಾಗಿ ನೋಡಿ, ಈ ರೀತಿಯಲ್ಲಿ ಹುರ್ಕೊಂಡಿದ್ದೇನೆ ರವೆನ. ಪರಿಮಳ ಬರುತ್ತಲ್ವ ರವೆ, ಆಗ ಗೊತ್ತಾಗತ್ತೆ. ಈಗ ಮೊಸರು ಅಳತೆ ಮಾಡಿಟ್ಟಿದ್ದೇನೆ ನಾನು. 1.5 ಕಪ್ಪಷ್ಟು ರವೆ ಹಾಕಿದ್ದೇನೆ ಹುರಿಲಿಕ್ಕೆ. ಹಾಗಾಗಿ 3 ಕಪ್ಪಷ್ಟು ಮೊಸರು ಹಾಕಿದ್ದೇನೆ. ಕರೆಕ್ಟ್ ಆಗತ್ತಲ್ವ, 1.5 ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ಬೇಕೀಗ. ಸ್ವಲ್ಪ 10 ನಿಮಿಷ, 10ರಿಂದ 15 ನಿಮಿಷ ಹಾಗೆ ಸುಮ್ಮನೆ ಬಿಟ್ಟಿರಬೇಕು. ಅದೆಲ್ಲ ನೆನ್ಕೋಬೇಕು. ಕೂಡಲೇ ರವೆ ಇಡ್ಲಿ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಲೇಬೇಕು. ಆಮೇಲೆ ಕೂಡಲೇ ಮಾಡಿದರೆ ಅದು ಸರಿಯಾಗಿ ಚೆನ್ನಾಗಾಗಲ್ಲ ಇಡ್ಲಿ. ಒಂದು 15 ನಿಮಿಷ ಬಿಡಬೇಕು. ಆ ರವೆ ಎಲ್ಲ ಮೊಸರನ್ನು ಹೀರ್ಕೊಂಡು ಕರೆಕ್ಟಾಗಬೇಕು ಇರುವ ಕ್ರಮ. ಹಾಗೆ ಆಯಿತು. ಈಗ ನಾನು ಇಡ್ಲಿ ಪಾತ್ರೆಯನ್ನು ಹೀಗೆ ಇಟ್ಟಿದ್ದೇನೆ. ನನಗೆ ಏಕದಮ್ ಅದರಲ್ಲಿ ನೀರು ತುಂಬಿಸಿ ಇಡೋಕ್ಕಾಗಲ್ಲ, ನನಗೆ ಹೊಟ್ಟೆಗೆ ತ್ರಾಸಾಗುತ್ತೆ. ಸರ್ಜರಿ ಆದಮೇಲೆ ಭಾರ ಎತ್ತಬಾರ್ದಲ್ವ ತುಂಬ. ಹಾಗೆ ನಾನೆಂತ ಮಾಡ್ತೇನೆ ಅಂದರೆ, ಹಿಂಗೆ ಪಾತ್ರೆಯಲ್ಲಿ ಹಿಡಿದು ಹಾಕಿ ಬಿಡ್ತೇನೆ. ಮತ್ತು ಏನಾದ್ರು ಪ್ಲ್ಯಾನ್ ಮಾಡಬೇಕಲ್ವ, ಆಗ ಎಷ್ಟು ಬೇಕೋ ಅಷ್ಟು ಹಾಕಿ ಇಡ್ಲಿ ಪಾತ್ರೆ ಎಲ್ಲ ಚೆನ್ನಾಗಿ ಮತ್ತೊಂದು ಸಲ ತೊಳೆದು ಒರೆಸಿ ಅದರ ಮೇಲೆ ಎಣ್ಣೆ ಎಲ್ಲ ಹಾಕ್ತಾ ಹೋಗಬೇಕು. ಎಣ್ಣೆ ಹಾಕಿ ಸವರಬೇಕು ಹೀಗೆ ನೋಡಿ. ಅಂದರೆ ಇಡ್ಲಿ ಹಿಡ್ಕೋಬಾರ್ದು ತಳನ ಅಂತ ಅಷ್ಟೇ, ಆರಾಮಾಗಿ ತೆಗಿಯೋಕ್ಕೆ ಬರಬೇಕು ಅಂತ. ಯಾವ ಇಡ್ಲಿ ಮಾಡೋದಿದ್ರೂ ಹಾಗೆ ಮಾಡಿದರೆ ಒಳ್ಳೆಯದು. ನೀವೇನು ಮಾಡ್ತೀರಾ ನನಗೆ ಗೊತ್ತಿಲ್ಲ, ನಾನಂತೂ ಹೀಗೆ ಮಾಡೋದು, ಅಮ್ಮ ಸಹ ಹೀಗೆ ಮಾಡೋದು. ಹಾಗೆ ಈಗ ಲಾಸ್ಟಿಗೆ ಒಂದು ಮೇನ್ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ, ಬೇಕಿಂಗ್ ಸೋಡಾ ಒಂಚೂರು ಸೇರಿಸಬೇಕು. ಬೇರೆ ಇಡ್ಲಿಗೆ ಉದ್ದನ್ನು ಹಾಕಿ ಇಡ್ಲಿ ಮಾಡ್ತೇವಲ್ವ, ಅದಕ್ಕೆ ಬೇಕಿಂಗ್ ಸೋಡಾ ಎಲ್ಲ ಹಾಕಲ್ಲ ನಾವು. ಹೋಟೆಲ್ಗಳಲ್ಲಿ ಹಾಕ್ತಾರಂತೆ, ನಂಗೆ ಗೊತ್ತಿಲ್ಲ. ಆದರೆ ನಾವು ಮನೇಲಿ ಹಾಕಲ್ಲ. ಆದರೆ ಮಸಾಲ ರವೆ ಇಡ್ಲಿಗೆ ಹಾಕಲೇಬೇಕು, ಯಾಕಂದರೆ ಇನ್ಸ್ಟಂಟಾಗಿ ಮಾಡೋದಲ್ವ ಇದು. ಅದಾದರೆ ಉದ್ದು ಕಡ್ದು ಅಕ್ಕಿ ಕಡ್ದು ಮಾಡೋದಕ್ಕೆ ಹಾಗೆ ರಾತ್ರಿ ಇಡೀ ಇಟ್ಟು ಬೆಳಗ್ಗೆ ಹುಳಿ ಬಂದಮೇಲೆ ಹಾಕ್ತೇವಲ್ವ. ಇದಾದರೆ ಹಂಗಲ್ಲ, ಇನ್ಸ್ಟಂಟಾಗಿ ಮಾಡೋದಕ್ಕೆ ಅದೊಂದು ಸ್ವಲ್ಪ ಅಡುಗೆ ಸೋಡಾ ಹಾಕಲೇಬೇಕಾಗತ್ತೆ. ಒಂದು 15 ನಿಮಿಷ ಮುಂಚೆ ಪ್ರಿಪೇರ್ ಮಾಡಿದ್ದಲ್ವ, 1/4 ಚಮಚ ಹಾಕಿದರೆ ಸಾಕಪ್ಪ. ನಾನು
ನಾನು 1.5 ಲೋಟದಷ್ಟು ರವೆ ಹುರ್ಕೊಂಡಿದ್ದೇನಲ್ವ, ಇದೆಲ್ಲ ಮಸಾಲೆ ಸೇರಿಸಿ ಮೊಸರು ಸೇರಿಸಿ ಅಷ್ಟಕ್ಕೆ ನಾನು 1/4 ಚಮಚ ಮಾತ್ರ ಬೇಕಿಂಗ್ ಸೋಡಾ ಹಾಕಿದ್ದೇನೆ. ಅಷ್ಟು ಸಾಕಾಗುತ್ತೆ. ಚೆನ್ನಾಗಿ ಇಡ್ಲಿ ಉಬ್ಬಿ ಬರುತ್ತೆ, ಚೆನ್ನಾಗಾಗುತ್ತೆ ಸಾಫ್ಟಾಗಿ, ಅದಕ್ಕೋಸ್ಕರ. ಓಕೆ, ಫೈನಲಿ ಎಲ್ಲ ಹಾಕಿ ಆಯಿತು. ಈಗ ಒಂದು 20 ನಿಮಿಷ ಬೇಯಿಸಿ ಬಿಡಬೇಕಷ್ಟೆ. ಫ್ಲೇಮನ್ನು ಲೋದಲ್ಲಿಟ್ಬಿಟ್ಟು, ಒಂಚೂರು ಲೋಕ್ಕಿಂತ ಜಾಸ್ತಿ ಹಾಗೆ ಎಲ್ಲ ಇಟ್ಬಿಡ್ತೇನೆ. ಆವಾಗ ಏನೇನು ತೆಗೆದಿಟ್ಕೊಂಡಿದ್ದೇನೆ ಅಡುಗೆ ಕಟ್ಟೆ ಮೇಲೆ ಎಲ್ಲ ಆಗಿಂದಾಗೆ ಇಟ್ಟುಬಿಡ್ತೇನೆ. ಅಡುಗೆ ಕಟ್ಟೆ ಕ್ಲೀನ್ ಮಾಡ್ತೇನೆ. ನಾನು ಹಾಗೆ ಅಂದ್ಕೊಳ್ಳೋದು, ಫಟಾಫಟ್ ಅದನ್ನಷ್ಟು ಕ್ಲೀನ್ ಮಾಡಿಬಿಟ್ರೆ ಆಯಿತು. ಇದು ಇಡ್ಲಿ ಬೆಂದ್ಕೊಂಡ್ಮೇಲೆ ಚೆನ್ನಾಗಿ ಪ್ಲೇಟಿಗೆಲ್ಲ ಹಾಕಿ ಸರ್ವ್ ಮಾಡಿದರೆ ಆಯ್ತಲ್ವ. ರಗ್ಗಾಳಿಲ್ಲ ನೋಡಿ, ಇಡ್ಲಿ ರೆಡಿ ಆಯಿತು. ಸಖತ್ತಾಗಿ ಬಂದಿದೆ. ಅಲ್ಲೊಂದು 2 ಕಡೆ ಮಾತ್ರ ಕಮ್ಮಿ ಅಂದರೆ ಆಗಿಲ್ಲ, ಸಾಕಾಗುತ್ತೆ. ಹಾಗೆ ದೋಸೆ ಹಿಟ್ಟು ಕೂಡ ಇದೆ, ಯಾರಿಗೆ ಇಡ್ಲಿ ಯಾರಿಗೆ ದೋಸೆ ಅಂತ ಹಾಕ್ಕೊಟ್ರಾಯ್ತು. ಆಯಿತು, ಮಸಾಲ ರವೆ ಇಡ್ಲಿ. ಇದು ನನ್ನ ಮಗಳ ಡಿಮ್ಯಾಂಡ್, ಅದಕ್ಕೋಸ್ಕರ ಮಾಡಿದ್ದು. ಅದೇ ಹೇಳಿದೆ ಅಲ್ಲ, ಹೋಟೆಲಿಗೆಲ್ಲ ನಾವು ಹೋಗಲ್ಲ, ಮನೆಯಲ್ಲೇ ಅವಳಿಗೆ ಏನು ಬೇಕೋ ಅದನ್ನು ಮಾಡಿ ಕೊಟ್ಬಿಡ್ತೇನೆ. ಹಾಗೆ ಸಖತ್ತಾಗಿ ಬಂದಿದೆ. ಟೆಕ್ಸ್ಚರ್ ನೋಡಿ ಅಲ್ವಾ, ತುಂಬ ಚೆನ್ನಾಗಾಗಿದೆ. ಸೊ ಇವತ್ತಿನ ನನ್ನ ಕಿಚನ್ ವ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೋತೇನೆ. ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ. ನೀವು ಕೂಡ ಮನೆಯಲ್ಲಿ ಮಸಾಲ ರವೆ ಇಡ್ಲಿ ಮಾಡ್ಕೊಂಡು ತಿನ್ನಿ, ಯಾರಿಗೆಲ್ಲ ಗೊತ್ತಿಲ್ಲ ಅವರು. ಮತ್ತು ನನಗೆ ಕಮೆಂಟ್ ಮಾಡಿ ಹೇಳಿ, ಓಕೆನಾ.